ನಾವೇನ್ ಮಾಡಿದ್ವಿ ಸುಜಾತ ಭಟ್ ಹೇಳಿದ್ರು ನನ್ನ ಮಗಳು ಕಾಣೆಯಾಗಿದ್ದಾರೆ, ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಹೌದಾ ಅಂತ ಹೇಳಿ ನಾವು ಅದನ್ನ ಸುದ್ದಿ ಮಾಡಿದ್ವಿ. ಆನಂತರ ಮಗಳು ಯಾರು ಅಂತ ಹೇಳಿ ನಾವು ಕೇಳಿದ್ವಿ. ಆಗ ಅವರು ಒಂದು ಫೋಟೋ ತೋರಿಸಿದ್ರು. ಅವರು ತೋರಿಸಿದ್ದು ಇನ್ನೊಬ್ಬರ ಮನೆಯ ಸೊಸೆಯ ಫೋಟೋವನ್ನ. ಅದಾದ ನಂತರ ನಾವು ಇದು ಹೌದಾ ಅಂತ ಹೇಳಿ ಪರಿಶೀಲನೆ ಮಾಡಿದ್ವಿ, ಅಥವಾ ನಾವು ಅದನ್ನ ತನಿಖೆ ಮಾಡಿದಾಗ ಅಲ್ಲ ಅನ್ನೋದು ಗೊತ್ತಾಯ್ತು. ಆಗ ಸುಳ್ಳಿನ ಕಥೆಯನ್ನ ಸುಜಾತ ಭಟ್ ಕಟ್ಟಿದ್ರು. ಸುಜಾತ ಭಟ್ ಬಾಯಿಗೆ ಬೀಗ ಹಾಕೊಂಡಿದ್ರೆ ಇಷ್ಟು ದೊಡ್ಡದು ಆಗ್ತಾನೆ ಇರಲಿಲ್ಲ. ಇವತ್ತು ಸುಜಾತ ಭಟ್ SIT ಅಧಿಕಾರಿಗಳ ಮುಂದೆ ತಪ್ಪು ಒಪ್ಕೊಂಡಿದ್ದಾರೆ. ನನ್ನ ತಪ್ಪಾಗಿದೆ, ನನ್ನ ಬಿಟ್ಟುಬಿಡಿ ಅಂತ ಹೇಳ್ತಾ ಇದ್ದಾರೆ. ಮಾಧ್ಯಮದವರನ್ನ ನೀವು ಹಿಂಗ್ ಹೇಳಿದ್ರೆ ನಾವು ನಿಮ್ಗೆ ಏನ್ ಮಾಡಿದ್ದೀವಿ? ನೀವೇ ಮಾಡ್ಕೊಂಡಿದ್ದು, ನೀವೇ ಸುಳ್ಳು ಹೇಳಿದ್ದು, ನೀವೇ ಕತೆ ಕಟ್ಟಿದ್ದು, ನೀವೇ ಕಾಲ್ಪನಿಕ ಇಲ್ಲದ ಮಗಳನ್ನ ಇದ್ದಾರೆ ಅಂತ ಹೇಳಿದ್ದು, ನೀವೇ ನಿಮ್ಮ ಮಗಳು ಮಿಸ್ ಆಗಿದ್ದಾರೆ ಅಂತ ಹೇಳಿದ್ರು, ನೀವೇ ನಿಮ್ಮ ಆಸ್ತಿ ವಿಚಾರವಾಗಿ ಧರ್ಮಸ್ಥಳಕ್ಕೆ ನಿಮ್ಮ ಅಜ್ಜ ಕೊಟ್ಟಿರುವಂತ ಭೂಮಿಯನ್ನ ಹಿಂಗೆ ಅಂತ ಹೇಳಿ ನೀವು ಹೇಳಿದ್ದು. ಮಾಧ್ಯಮದವರ ಮುಂದೆ ಬಂದು ಸಾಕಪ್ಪ ಸಾಕು, ನಿಮ್ಮ ಸಹವಾಸ ನನ್ನ ಜೀವನ ಪರ್ಯಂತ ನಾನು ಅನುಭವಿಸುವ ಹಂಗೆ ಮಾಡಿದ್ರಿ ಅಂತ ಹೇಳಿದ್ರೆ ನೀವೇ ಮಾಡ್ಕೊಂಡಿದ್ದು. ಮಾಧ್ಯಮದವರನ್ನ ದೂಷಿಸಿದ್ರೆ ಈಗ ಏನ್ ಬಂತು ಸುಜಾತ ಭಟ್ ಅವರೇ? ನಮಸ್ಕಾರ ನಿಮ್ಗೆ. ಸುಜಾತ ಭಟ್ ಹೆಣೆದ ಅನನ್ಯ ಭಟ್ ಧಾರಾವಾಹಿ ಕೊನೆಗೂ ಕೂಡ ಅಂತ್ಯವಾಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸತ್ಯ ಹೇಳಿದ್ದ ಮ್ಯಾಜಿಕ್ ಅಜ್ಜಿ SIT ಮುಂದೆಯೂ ಕೂಡ ಅದೇ ಸತ್ಯವನ್ನ ನುಡಿದಿದ್ದಾಳೆ. ಏನ್ ಹೇಳಿದ್ದಾಳೆ ಅನ್ನೋದ್ರ ಬಗ್ಗೆ ಒಂದು ಡಿಟೇಲ್ ವರದಿ ನೋಡೋಣ ಬನ್ನಿ. ಅಸ್ತಿತ್ವವೇ ಸುಳ್ಳು ಸುಳ್ಳು ಸುಳ್ಳು. SIT ಮುಂದೆಯೂ ಸತ್ಯ ಒಪ್ಪಿದ ಸುಜಾತ. ಅನನ್ಯ ನನ್ನ ಮಗಳಲ್ಲ, ಅನನ್ಯ ಭಟ್ ಅನ್ನೋ ಮಹಿಳೆ ಇರೋದೇ ಸುಳ್ಳು ಅಂತ SIT ಎದುರು ಸುಜಾತ ಒಪ್ಪಿಕೊಂಡಿದ್ದಾರೆ. ಆ ಮೂಲಕ ರಿಪಬ್ಲಿಕ್ ಕನ್ನಡದ ಮುಂದೆ ಹೇಳಿದ್ದನ್ನೇ SIT ಅಧಿಕಾರಿಗಳ ಮುಂದೆ ಸುಜಾತ ಹೇಳಿದ್ದಾರೆ. ಸುಖ ಸುಮ್ಮನೆ ಸುಳ್ಳು ಹೇಳಲು ಇಷ್ಟು ಧೈರ್ಯ ಹೇಗೆ ಬಂತು ಅಂತ SIT ಅಧಿಕಾರಿಗಳು ಪ್ರಶ್ನೆ ಮಾಡಿದಾಗ ಸುಜಾತ ಭಟ್ ಯಾವುದಕ್ಕೂ ಉತ್ತರ ನೀಡದೆ ಮೌನವಾಗಿದ್ರಂತೆ. ಇಷ್ಟು ದಿನ ನಾನು ಹೇಳಿದ್ದೆಲ್ಲವೂ ಸುಳ್ಳು. ಧರ್ಮಸ್ಥಳದಲ್ಲಿದ್ದ ನನ್ನ ಭೂಮಿ ಮಾರಾಟ ಮಾಡಿದ್ದಾರೆ. ನನ್ನ ಸಹಿ ಇಲ್ಲದೆ ನಮ್ಮ ಕುಟುಂಬಸ್ಥರು ಬೆಲೆ ಬಾಳುವ ಜಾಗ ಮಾರಾಟ ಮಾಡಿದ್ದಾರೆ. ಆದ್ರೂ ನನಗೆ ಬಿಡಿಗಾಸು ನೀಡಿಲ್ಲ. ಧರ್ಮಸ್ಥಳದವರಿಗೆ ಕೇಳಿದ್ರೆ ಯಾರೂ ಸ್ಪಂದಿಸಲಿಲ್ಲ. ಹೀಗಾಗಿ ನಾನೊಂದು ಕತೆ ಕಟ್ಟಿದೆ ಅಂತ ಸುಜಾತ ಭಟ್ ತಪ್ಪೊಪ್ಪಿಕೊಂಡಿದ್ದಾರೆ. ಅಜ್ಜಿಯ ಕತೆ ಕೇಳಿ SIT ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. SIT ಪ್ರಶ್ನೆಗೆ ಸುಜಾತ ಭಟ್ ತಬ್ಬಿಬ್ಬು. SI ಗುಣಪಾಲರು ಸುಜಾತ ಭಟ್ರನ್ನ ವಿಚಾರಣೆಗೆ ಒಳಪಡಿಸಿದ್ರು. SIT ಅಧಿಕಾರಿಗಳು ಕೇಳಿದ ಪ್ರಶ್ನೆಗೆ ಸುಜಾತ ಭಟ್ ತಬ್ಬಿಬ್ಬಾದ್ರು. ಪ್ರಕರಣದ ಹಿಂದಿನ ಪಿತೂರಿಯ ಬಗ್ಗೆ ಸುಜಾತ ಭಟ್ ಇಂಚಿಂಚು ಮಾಹಿತಿ ಬಿಚ್ಚಿಟ್ಟರು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಈ ಸುಜಾತ ಭಟ್ ಹೈಡ್ರಾಮದ ಬಗ್ಗೆ ನಮ್ಮ ಪ್ರತಿನಿಧಿ ಮುತ್ತು ಈಗ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಮುತ್ತು, ಸುಜಾತ ಭಟ್ ಆಡಿದ ಮಾತು, ಈಗ ಅವರ ವರ್ತನೆ ಎಲ್ಲವೂ ಕೂಡ ಈಗ ತದ್ವಿರುದ್ಧವಾಗಿದೆ. SIT ಅಧಿಕಾರಿಗಳ ಮುಂದೆ ಏನೇನು ಹೇಳಿದ್ದಾರೆ, ಮಾಧ್ಯಮದವರ ಮುಂದೆ ಯಾಕೆ ಇಷ್ಟೊಂದು ಸಿಟ್ಟ್ಯಾಕೆ, ಇಷ್ಟು ಸಿಡುಕಾಕೆ ಮುತ್ತು? ರಂಜಿತ್, ಜುಲೈ 16ನೇ ತಾರೀಕಿನಂದು SIT ಕಚೇರಿಗೆ ಬಂದಂತಹ ಈ ಸುಜಾತ ಭಟ್ ಅವರು ಒಂದು ವೈಟ್ ಕಲರ್ ಕಾರಲ್ಲಿ ಬಂದಿದ್ರು. ಇವತ್ತು ಆಟೋದಲ್ಲಿ ಹೋಗ್ಬಿಟ್ಟು ವಿಚಾರಣೆ ಎದುರಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಆಟೋದಲ್ಲಿ ಬಂದಂತಹ ಸುಜಾತ ಭಟ್ ಅವರು ಕಾರಲ್ಲಿ ಬಂದಂತಹ ಸುಜಾತ ಭಟ್ ಅವರು ಈಗ ಆಟೋದಲ್ಲಿ ಬರ್ತಾ ಇದ್ದಾರೆ. ಕಾರಣ ಇಷ್ಟೇ, ಇವರ ಹಿಂದೆ ಇದ್ದಂತಹ ಎಲ್ಲರಿಗೂ ಕೂಡ ಗೊತ್ತಾಯ್ತು ಇವರು ಹೇಳ್ತಿರೋದೆಲ್ಲವೂ ಕೂಡ ಸುಳ್ಳು ಅಂತ ಹೇಳ್ಬಿಟ್ಟು. ನಾವು ಕೂಡ ಸುಜಾತ ಭಟ್ ತೋರಿಸಿದಂತಹ ಒಂದು ಫೋಟೋವನ್ನ ಪರಿಶೀಲನೆ ಮಾಡಿದಾಗ, ಅದನ್ನು ತನಿಖೆ ಮಾಡಿದಾಗ ಬೇರೊಬ್ಬರ ಸೊಸೆಯ ಫೋಟೋವನ್ನ ಸುಜಾತ ಭಟ್ ಅವರು ತೋರಿಸಿದ್ರು ಕೂಡ ರುಜುವಾಗಿತ್ತು. ನಂತರದಲ್ಲಿ ಇವರು ನಮ್ಮ ಸ್ಟುಡಿಯೋಗೆ ಬಂದು ತಾವು ಹೇಳಿದ್ದೆಲ್ಲ ಅದೊಂದು ಸುಳ್ಳು ಕತೆ ಅಂತ ಹೇಳ್ಬಿಟ್ಟು ಅವರು ಕೂಡ ಒಪ್ಕೊಂಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ SIT ಅಧಿಕಾರಿಗಳು ಕೂಡ ರಿಪಬ್ಲಿಕ್ ಚಾನೆಲ್ ಅಲ್ಲಿ ಏನು ನಾವು ತೋರಿಸಿದ್ವಿ ಅದೇ ವಿಚಾರಗಳನ್ನ ಇಟ್ಟುಕೊಂಡು ವಿಚಾರಣೆ ಮಾಡುವಂತಹ ಕೇಸನ್ನು ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ಅನನ್ಯ ಭಟ್ ಅನ್ನೋ ಕತೆ ನಿಜಾನ ಸುಳ್ಳು ಅಂತ ಪ್ರಶ್ನೆ ಮಾಡಿದಾಗ ಅದೊಂದು ಕಟ್ಟ ಕತೆ ಅನ್ನೋದು ಕೂಡ ತಾವು ಕೂಡ ಒಂದು ಒಪ್ಪಿಕೊಳ್ಳುವಂತ ಕೆಲಸವನ್ನ ಸುಜಾತ ಭಟ್ ಕೂಡ ಮಾಡಿಕೊಂಡಿದ್ದಾರೆ. ಅದಾದ ನಂತರ SIT ಅಧಿಕಾರಿಗಳು ಮಣಿಪಾಲ್ ಮೆಡಿಕಲ್ ಕಾಲೇಜ್ ವಿಚಾರಕ್ಕೆ ಕೇಳಿದಾಗ
ಅದು ಕೂಡ ಸುಳ್ಳು ಅಂತ ಹೇಳ್ಬಿಟ್ಟು ಸುಜಾತ ಭಟ್ರು ಒಪ್ಕೊಂಡಿದ್ದಾರೆ. SIT ಅಧಿಕಾರಿಗಳು ಯಾವಾಗ ಈ ಒಂದು ಸುಜಾತ ಭಟ್ ಕಚೇರಿಗೆ ಬಂದ್ರು ಆಗಿಂದನೂ ಕೂಡ ಒಂದು ಪ್ರಾಥಮಿಕ ತನಿಖೆಯನ್ನ ಮಾಡಿಕೊಂಡಿದ್ರು. ಆ ಒಂದು ತನಿಖೆಯಲ್ಲೂ ಕೂಡ ಸುಜಾತ ಭಟ್ ಹೇಳ್ತಿರೋದು ಶುದ್ಧ ಸುಳ್ಳು ಅನ್ನೋದು ಕೂಡ ಗೊತ್ತಾಗಿತ್ತು. ಹಾಗಾಗಿ ಈಗ ಸುಜಾತ ಭಟ್ ಅವರನ್ನ ಡ್ರಿಲ್ ಮಾಡುವಂತಹ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಈಗ SIT ಅಧಿಕಾರಿಗಳೇ ಇರುವಂತಹ ಒಂದು ದೊಡ್ಡ ಪ್ರಶ್ನೆ ಏನಂತಂದ್ರೆ, ಈ ಸುಜಾತ ಭಟ್ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು, ಯಾಕೆ ಈ ರೀತಿಯಾದಂತಹ ದೂರುಗಳನ್ನ ಕೊಟ್ಟರು, ಯಾಕೆ ಇಂದು ಅನನ್ಯ ಭಟ್ ಅನ್ನು ಸೃಷ್ಟಿ ಮಾಡಿದ್ರು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಕೂಡ ಗಂಟೆಗಳ ಕಾಲ ಅವರನ್ನ ವಿಚಾರಣೆ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಸುಜಾತ ಭಟ್ ಒಬ್ಬರೇ ಈ ಒಂದು ಕಥೆಯನ್ನು ಸೃಷ್ಟಿ ಮಾಡೋಕೆ ಸಾಧ್ಯ ಇಲ್ಲ. ಜೊತೆಗೆ ಇವರು ಡೆಲ್ಲಿಗೆ ಹೋಗಿದ್ದು ಯಾಕೆ, ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಯಾರನ್ನ ಭೇಟಿಯಾದ್ರು, ಅಲ್ಲಿ ಯಾವೆಲ್ಲ ಸಾಕ್ಷಿಗಳನ್ನು ಕೊಟ್ಟಿದ್ರು ಅನ್ನೋ ಬಗ್ಗೆ ಕೂಡ ವಿಚಾರಣೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ SIT ಅಧಿಕಾರಿಗಳ ಮುಂದೆ ಸುಜಾತ ಭಟ್ ಅವರು ತಾವು ಹೇಳಿರುವುದು ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿಬಿಟ್ಟು ತಪ್ಪೊಪ್ಪಿಗೆಯನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ SIT ಅಧಿಕಾರಿಗಳು ಈ ಒಂದು ಷಡ್ಯಂತ್ರದ ಹಿಂದೆ ಇರುವಂತಹವರು ಯಾರು ಅಂತೇಳಿ ಇವತ್ತು ಕೂಡ ವಿಚಾರಣೆ ಮಾಡ್ತಾರೆ. ಬಹುತೇಕ ಇವತ್ತು ಸುಜಾತ ಭಟ್ ಅವರ ತನಿಖೆ ಅಂತ್ಯವಾಗುವಂತಹ ಸಾಧ್ಯತೆ ಇದೆ. ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಜೊತೆಗೆ ಸುಜಾತ ಭಟ್ ಅವರು ಕೆಲವೊಂದಿಷ್ಟು ವ್ಯಕ್ತಿಗಳ ಹೆಸರನ್ನು ಕೂಡ ಈ ಒಂದು ತನಿಖೆ ವೇಳೆಯಲ್ಲಿ ಕೊಟ್ಟಿರುವಂತಹ ಕಾರಣಕ್ಕಾಗಿ ಆ ವ್ಯಕ್ತಿಗಳಿಗೆ SIT ಅಧಿಕಾರಿಗಳು ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಸುಜಾತ ಭಟ್ ಕೇವಲ ಒಬ್ಬ ಮಹಿಳೆ ಈ ರೀತಿಯಾಗಿ ಒಂದು ಕತೆ ಕಟ್ಟೋಕೆ ಸಾಧ್ಯ ಇಲ್ಲ. ಇದರ ಹಿಂದೆ ಒಂದು ಟೀಮ್ ಇರೋದು ಕೂಡ ಈಗ ಗೊತ್ತಾಗಿರುವಂತಹ ಕಾರಣಕ್ಕಾಗಿ SIT ಅಧಿಕಾರಿಗಳು ಸುಜಾತ ಭಟ್ ಕೊಟ್ಟಿರುವಂತಹ ಹೆಸರು ಇರುವಂತಹ ವ್ಯಕ್ತಿಗಳಿಗೆ ಎಲ್ಲರೂ ಕೂಡ ನೋಟಿಸ್ ಕೊಟ್ಟು ಈ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ರಂಜಿತ್, ಓಕೆ, ಹಂಗೆ ಲೈನ್ ಅಲ್ಲಿರಿ ಮುತ್ತು, ನಿಮ್ಮನ್ನ ಮತ್ತೆ ನಾನು ಸಂಪರ್ಕ ಮಾಡ್ತೀನಿ. ನಾವೇನ್ ಮಾಡಿದ್ವಿ ಸುಜಾತ ಭಟ್ ಹೇಳಿದ್ರು ನನ್ನ ಮಗಳು ಕಾಣೆಯಾಗಿದ್ದಾರೆ, ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಹೌದಾ ಅಂತ ಹೇಳಿ ನಾವು ಅದನ್ನ ಸುದ್ದಿ ಮಾಡಿದ್ವಿ. ಆನಂತರ ಮಗಳು ಯಾರು ಅಂತ ಹೇಳಿ ನಾವು ಕೇಳಿದ್ವಿ. ಆಗ ಅವರು ಒಂದು ಫೋಟೋ ತೋರಿಸಿದ್ರು. ಅವರು ತೋರಿಸಿದ್ದು ಇನ್ನೊಬ್ಬರ ಮನೆಯ ಸೊಸೆಯ ಫೋಟೋವನ್ನ. ಅದಾದ ನಂತರ ನಾವು ಇದು ಹೌದಾ ಅಂತ ಹೇಳಿ ಪರಿಶೀಲನೆ ಮಾಡಿದ್ವಿ, ಅಥವಾ ನಾವು ಅದನ್ನ ತನಿಖೆ ಮಾಡಿದಾಗ ಅಲ್ಲ ಅನ್ನೋದು ಗೊತ್ತಾಯ್ತು. ಆಗ ಸುಳ್ಳಿನ ಕಥೆಯನ್ನ ಸುಜಾತ ಭಟ್ ಕಟ್ಟಿದ್ರು. ಸುಜಾತ ಭಟ್ ಬಾಯಿಗೆ ಬೀಗ ಹಾಕೊಂಡಿದ್ರೆ ಇಷ್ಟು ದೊಡ್ಡದು ಆಗ್ತಾನೆ ಇರಲಿಲ್ಲ. ಇವತ್ತು ಸುಜಾತ ಭಟ್ SIT ಅಧಿಕಾರಿಗಳ ಮುಂದೆ ತಪ್ಪೊಪ್ಕೊಂಡಿದ್ದಾರೆ. ನನ್ ತಪ್ಪಾಗಿದೆ, ನಾನು ಬಿಟ್ಟುಬಿಡಿ ಅಂತ ಹೇಳ್ತಾ ಇದ್ದಾರೆ. ಮಾಧ್ಯಮದವರನ್ನ ನೀವು ಹಿಂಗ್ ಹೇಳಿದ್ರೆ ನಾವು ನಿಮ್ಗೆ ಏನ್ ಮಾಡಿದ್ದೀವಿ? ನೀವೇ ಮಾಡ್ಕೊಂಡಿದ್ದು, ನೀವೇ ಸುಳ್ಳು ಹೇಳಿದ್ದು, ನೀವೇ ಕತೆ ಕಟ್ಟಿದ್ದು, ನೀವೇ ಕಾಲ್ಪನಿಕ ಇಲ್ಲದ ಮಗಳನ್ನ ಇದ್ದಾರೆ ಅಂತ ಹೇಳಿದ್ದು, ನೀವೇ ನಿಮ್ಮ ಮಗಳು ಮಿಸ್ ಆಗಿದ್ದಾರೆ ಅಂತ ಹೇಳಿದ್ರು, ನೀವೇ ನಿಮ್ಮ ಆಸ್ತಿ ವಿಚಾರವಾಗಿ ಧರ್ಮಸ್ಥಳಕ್ಕೆ ನಿಮ್ಮ ಅಜ್ಜ ಕೊಟ್ಟಿರುವಂತ ಭೂಮಿಯನ್ನ ಹಿಂಗೆ ಅಂತ ಹೇಳಿ ನೀವು ಹೇಳಿದ್ದು. ಮಾಧ್ಯಮದವರ ಮುಂದೆ ಬಂದು ಸಾಕಪ್ಪ ಸಾಕು, ನಿಮ್ಮ ಸಹವಾಸ ನನ್ನ ಜೀವನ ಪರ್ಯಂತ ನಾನು ಅನುಭವಿಸೋ ಹಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವೇ ಮಾಡ್ಕೊಂಡಿದ್ದು. ಮಾಧ್ಯಮದವರನ್ನ ದೂಷಿಸಿದ್ರೆ ಈಗ ಏನ್ ಬಂತು ಸುಜಾತ ಭಟ್ ಅವರೇ? ನಮಸ್ಕಾರ ನಿಮ್ಗೆ. ಸುಜಾತ ಭಟ್ ಹೆಣೆದ ಅನನ್ಯ ಭಟ್ ಧಾರಾವಾಹಿ ಕೊನೆಗೂ ಕೂಡ ಅಂತ್ಯವಾಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸತ್ಯ ಹೇಳಿದ್ದ ಮ್ಯಾಜಿಕ್ ಅಜ್ಜಿ SIT ಮುಂದೆಯೂ ಕೂಡ ಅದೇ ಸತ್ಯವನ್ನ ನುಡಿದಿದ್ದಾಳೆ. ಏನ್ ಹೇಳಿದ್ದಾಳೆ ಅನ್ನೋದ್ರ ಬಗ್ಗೆ ಒಂದು ಡಿಟೇಲ್ ವರದಿ ನೋಡೋಣ ಬನ್ನಿ. ಅನನ್ಯ ಭಟ್ ಅಸ್ತಿತ್ವವೇ